ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಬನ್ನಿ, ಹಿರಿಯರ ಆಶೀರ್ವಾದ ತಗೊಳ್ಳೋಣ. ಅಮ್ಮ, ಇದೇನು ಹಾಗೆ ಸುಮ್ಮನೆ ನಿಂತ್ಬಿಟ್ರಲ್ಲ, ದಂಪತಿ ಸಮೇತರಾಗಿ ಆಶೀರ್ವಾದ ಮಾಡಬೇಕು. ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ರಶ್ಮಿ, ಬಾರವ್ವ, ನೀನು ಆಶೀರ್ವಾದ ತಕ್ಕ. ಒಳ್ಳೇದಾಗ್ಲಮ್ಮ. ಸರಿ ಮಾವ, ಹಂಗಾರೆ ನಾವು ಬರ್ತೀವಿ. ಅದೇ ನಾವು ಬರ್ತೀವಿ. ಪರ್ಸು, ಛತ್ರಿಯಣ್ಣ, ಬರ್ತೀವಿ. ಮದುವೆ ಅಂದರೆ ಸುಮ್ಮನೆ ಆಗತ್ತಾ ಸುಶೀಲಾ? ಎಷ್ಟು ಖರ್ಚಿರುತ್ತೆ? ಶಿವು ಎಲ್ಲಿಂದ ತರ್ತಾನೆ ದುಡ್ಡನ್ನ? ರತ್ನ ನಿಶ್ಚಿತಾರ್ಥ ಅಂತ ಅಷ್ಟೆಲ್ಲ ಖರ್ಚು ಮಾಡಿ ಮಾಡ್ದ. ಆದರೆ ಅದು ನಿಶ್ಚಿತಾರ್ಥದ ದಿನಾನೇ ಮುರಿದು ಬಿತ್ತು. ಇವತ್ತು ರಶ್ಮಿನ್ ಮದುವೆ, ಅದಾದರೂ ಯಾವುದೇ ತೊಂದರೆ ಇಲ್ಲದೆ ನಡೀಲಿ. ಆದರೆ ಅವ್ನ ಮದುವೆ ಖರ್ಚಿಗೆ ದುಡ್ಡನ್ನು ಎಲ್ಲಿಂದ ವ್ಯವಸ್ಥೆ ಮಾಡ್ತಾನೆ ಅನ್ನೋದೇ ಯೋಚನೆ ಆಗೋಗಿದೆ. ನಾವೇನಾದರೂ ಸಹಾಯ ಮಾಡೋಣ ಅಂದರೆ ವಿಪರೀತ ಸ್ವಾಭಿಮಾನಿ, ಇನ್ನೊಬ್ರು ಹಣ ಮುಟ್ಟೋದಿಲ್ಲ. ಅಕ್ಕ, ನಾನೊಂದು ಮಾತು ಹೇಳ್ತೀನಿ, ನೀನು ತಪ್ಪು ತಿಳ್ಕೊಬಾರ್ದು. ಹೇಳು ಸುಶೀಲಾ. ಅಕ್ಕ, ನಾವು ಮದುವೆಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಅದನ್ನ ಪಾರು ಮೂಲಕ ಹೇಳಿ ಮಾಡ್ಸೋಣವಾ? ಹೆಂಡತಿ ಮಾತಾದರೂ ಕೇಳ್ತಾನಲ್ವಾ ಅಕ್ಕ? ಸುಶೀಲಾ, ಅವರಿಬ್ರು ಇಷ್ಟು ವರ್ಷದಿಂದ ನೋಡ್ಕೊಂಡು ಬರ್ತಿದ್ಯಾ. ಶಿವು ಪಾರು ಇಬ್ಬರು ಒಂದೇ ಥರ ಕಣೆ. ಗಂಡ ಎಷ್ಟು ಸ್ವಾಭಿಮಾನಿನೋ ಹೆಂಡ್ತಿನೂ ಅಷ್ಟೇ ಸ್ವಾಭಿಮಾನಿ. ಅವ್ರು ಎಷ್ಟೇ ದುಃಖ ಇದ್ರೂ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತಾರೆ. ಯಾರ ಹತ್ರನೂ ಹೇಳ್ಕೊಡಲ್ಲ, ಕೈಯೂ ಚಾಚೋದಿಲ್ಲ. ಅಕ್ಕ, ಅವ್ರ ಕಷ್ಟ ನಮ್ಮ ಕೈಯಲ್ಲಂತೂ ನೋಡೋಕ್ಕಾಗಲ್ಲ. ಇವಾಗ ಏನು ಮಾಡೋದು? ನನಗೂ ಅದೇ ಯೋಚನೆ ಆಗೋಗಿದೆ ಕಣೆ. ನನ್ನ ಹತ್ರ ಇರೋ ಒಡವೆನೆಲ್ಲ ಅವ್ರಿಗೆ ಕೊಟ್ಬಿಡೋಣ ಅಂದರೆ ಅವನು ಎಲ್ಲಿ ತಗೊಳಲ್ವೋ ಅಂತ ಭಯ. ಅಕ್ಕ, ಅವರಿಬ್ರು ನಮ್ಮ ಮಕ್ಕಳು. ನಾವು ಎತ್ತಾಡಿಸಿ ನಮ್ಮ ಕಣ್ಮುಂದೆ ಬೆಳೆದಿರೋರ ಹತ್ರ ಪರ್ಮಿಷನ್ ಕೇಳಬಾರ್ದು. ಅಧಿಕಾರದಿಂದ ತಗೋ ಅಂತ ಹೇಳ್ಬೇಕಷ್ಟೆ. ನಿಜ ಕಣೆ ಸುಶೀಲಾ, ನೀ ಹೇಳೋದು. ತಗೋಪ್ಪ ಅಂದರೆ ಮುಟ್ಟೋದಿಲ್ಲ, ತಗೋತೀಯೋ ಇಲ್ವೋ ಅಂದರೆ ಅವಾಗ ಒಪ್ಕೋತಾನೆ. ನಮ್ಮ ಮಕ್ಕಳಲ್ವಾ, ಹಕ್ಕಿಂದ ಹೇಳಿದ್ರೆ ತಪ್ಪೇನಿಲ್ಲ. ಅವ್ರು ತಗೊಳ್ಳೋದಿಲ್ಲ ಅಂತ ನಾವು ಸುಮ್ಮನೆ ಬಿಟ್ಬಿಡ್ಬಾರ್ದಲ್ವಾ? ಆಗಲ್ಲ. ವಾತ್ಸಲ್ಯ, ಪ್ರೀತಿ, ಮಮಕಾರ, ಕರುಣೆ ಇದೆಲ್ಲ ಹೆಣ್ಣಿಗೆ ಒಡವೆಗಳು ಅಂತ ಜಗತ್ತು ಹೇಳುತ್ತೆ. ಆದರೆ ನಿಮ್ಮ ಜಗತ್ತು ನಾನು. ಈ ಮಾರಿಗುಡಿ ವೀರಭದ್ರ ಏನು ಹೇಳ್ತೇನೆ ಗೊತ್ತಾ? ಈ ವಾತ್ಸಲ್ಯ, ಮಮತೆ, ಪ್ರೀತಿ, ಮಮಕಾರ ಎಲ್ಲ ಹೆಣ್ಣಿಗೆ ಒಡವೆಗಳಲ್ಲ, ಹೆಣ್ಣೆ ಅಸಹ್ಯ ಪಡುವಂಥ ಮೊಡವೆಗಳು. ಆದರೆ ಈ ಮನೆಯಲ್ಲಿ ಅದ್ಯಾವುದಕ್ಕೂ ಅವಕಾಶ ಇಲ್ಲ. ಯೋಚನೆ ನಂದಾಗಿರಬೇಕು, ಮಾತುಗಳು ಮಾತ್ರ ನಿಮ್ಮದಾಗಿರಬೇಕು, ದೃಷ್ಟಿ ನಂದಾಗಿರಬೇಕು, ಕಣ್ಣುಗಳು ಮಾತ್ರ ನಿಮ್ಮದಾಗಿರಬೇಕು, ನಡೆಯೋ ದಾರಿ ನಂದಾಗಿರಬೇಕು, ಕಾಲುಗಳು ನಿಮ್ಮದಾಗಿರಬೇಕು. ಅಂದರೆ ನೀವಿಬ್ರು ಬದುಕಿದ್ರು ಉಸಿರು ಮಾತ್ರ ನಿಮ್ದಾಗಿರ್ಬೇಕು, ಹೆಸರು ನಂದಾಗಿರ್ಬೇಕು. ಆದರೆ ನೀವಿಬ್ರು ಮಾಡ್ತಿರೋದೇನು? ಕಣ್ಣಿಗೆ ಹೋಯ್ತು ಅಂತ
ಚೊಂಬು ಕೊಟ್ಟು ಕಣಿ ಕೇಳ್ದಂಗಾಯ್ತು. ನಾನು ಏನೋ ಅನ್ಕೋತೀನಿ, ನೀವು ಏನೋ ಮಾಡ್ತೀರಾ. ಇಲ್ಲ ರೀ, ಅದು ನಮ್ಮನೆ ಹುಡುಗ ಅಂತ. ಶೋ ನಾನು ಏನೋ ಅನ್ಕೋತೀನಿ, ನೀವು ಏನೋ ಮಾಡ್ತೀರಾ. ಇಲ್ಲ ರೀ, ಅದು ನಮ್ಮನೆ ಹುಡುಗ ಅಂತ. ಶೋ ನಮ್ಮನೆ ಹುಡುಗ ನಮ್ಮನೆ ಹುಡುಗಿ ಅನ್ಕೊಂಡು ಮುಂದೆ ಬರಬಾರ್ದು. ನೀನು ಹೆತ್ತ ಮಗಳು ಪಾರ್ವತಿ, ಅವಳು ಟೊಂಕ ಮುರಿದ್ರು ಬಿಂಕ ಮುರಿಲಿಲ್ಲ. ನನ್ನ ಮುಂದೆ ಬಾಯಿ ಕೊಟ್ಟು ಮಾತಾಡ್ತಾಳಲ್ಲ ಅವಳು, ಇದೆಲ್ಲ ನಿಮಗೆ ಕಾಣ್ತಿಲ್ವಾ? ರೀ, ಅವಳು ಯಾವ ಮಾತು ನಮ್ಮ ಮಾತಲ್ಲ ರೀ. ಇದುವರೆಗೂ ಅವಳ ಹತ್ರ ನಾವು ಯಾವ ವಿಷಯನೂ ಹೇಳ್ಕೊಂಡಿಲ್ಲ. ಆದ್ರೆ ನೀವಿಬ್ರು ಈಗ ಮಾಡ್ತಿರೋದೇನು? ಈ ಮನೆಯಿಂದ ಆ ಮನೆಗೆ ಸಹಾಯನಾ? ಧರ್ಮ ಮಾಡಿದ್ರು ಮರ್ಮ ತಿಳಿಬೇಕು. ಅವ್ರ ಕರ್ಮ ಕಳಿಯೋವರೆಗೂ ಮರ್ಮದಲ್ಲೇ ಇರಬೇಕು. ಶೋ ಸದ್ದು ಸದ್ದು. ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ತಿಪ್ಪೆ ಕೆತ್ಕೋದ್ ಬಿಡುತ್ತಾ? ನಿಮ್ಮಂಥವ್ರನ್ನ ತಗೊಂಬಂದು ನನ್ನ ಮನೇಲಿ ಇಟ್ಕೊಂಡಿದ್ದೀನಲ್ಲ. ನೋಡಿ, ಶಿವು ಮನೆಯಲ್ಲಿ ಮದುವೆ ಊಟ ಬೀಳೋದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ತಿಥಿ ಊಟ ಬೀಳಬಾರ್ದು ಅಂದ್ರೆ ಉಸಿರು ಈಚೆ ಬರಬಾರ್ದು. ಆ ಶಿವು ಮದುವೆ ಮಾಡ್ತಾನೋ ಇಲ್ಲ ತಿಥಿ ಮಾಡ್ತಾನೋ ನಿಮಗೆ ಬೇಡವಾದ ವಿಷಯ. ಅಕಸ್ಮಾತ್ ರಕ್ತ ಸಂಬಂಧ ಕರುಳು ಸಂಬಂಧ ಅಂತ ಹೇಳಿ ಮಮತೆ ಉಕ್ಕಿ ಹರಿದು ಈ ಮನೆಯಿಂದ ಅವನ ಮನೆಗೆ ಒಂದು ದುಗ್ಗಾಣಿ ಕೂಡ ಹೋಗೋ ಹಂಗಿಲ್ಲ. ಏನ್ ಸಿಕ್ಕಂಗೆಲ್ಲ ದಾನ ಧರ್ಮ ಮಾಡೋದಕ್ಕೆ ನಿಮ್ಮಪ್ಪ ಕೊಟ್ಟಿದ್ದಾನ ಇಲ್ಲಿ? ನಿಮ್ಮಪ್ಪ ಕೊಟ್ಟಿದ್ದಾನ ಇಲ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.